ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಬಹುತೇಕ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇನ್ನೂ ಹೋಟೆಲ್ಗಳು ಬಂದ್ ಮಾಡುವಂತ ಹಂತಕ್ಕೆ ಬಂದು ನಿಂತಿದೆ. ಸಿಲಿಂಡರ್ ಸಿಗದೆ ಅವರೇನು ಅಡಿಗೆಯನ್ನ ಮಾಡೋದಕ್ಕಾಗ್ಲಿ ಅಥವಾ ತಿಂಡಿ ತಿನಿಸುಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಆದ್ರೆ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಇವತ್ತು ಅಕ್ಕಿಯನ್ನ ಕೊಂಡುಕೊಳ್ಳೋರು ಯಾರು ಇಲ್ಲದಾಗಂತಾಗಿದ್ದು ಅಕ್ಕಿ ಮೂಟೆಗಳು ರಾಶಿ ರಾಶಿ ಗೋಡನಲ್ಲಿ ಸ್ಟಾಕ್ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ಏನು ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತೆಗೆದುಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ ಅಂಗಡಿಯವರು? ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು. ವ್ಯಾಪಾರ ಕಮ್ಮಿ ಐತೆ. ಸರಿಗ ಒಂದು ಕಡೆಯಲ್ಲಿ ಎಕ್ಸ್ಪೋರ್ಟ್ ಗಳಾಗ್ತಾ ಇತ್ತು, ಈಗ ಬಂದಿರುವಂತದ್ದು ಎಷ್ಟು ಸ್ಟಾಕ್ ಇದೆ, ಎಷ್ಟು ಬಾಕಿ ಆಗಿದೆ ನಿಮ್ಮ ಹತ್ರ ಅಂತ ಹೇಳಿ? ನಮ್ದು ಅವರೇಜ್ ದಿನಕ್ಕೆ ಒಂದು 50 100 ಕಟ್ಟವರೆಗೂ ಹೋಗ್ತಾ ಇತ್ತು. ಇವಾಗ ಹೋಗ್ತಿಲ್ಲ, ಕಮ್ಮಿ ಹೋಗ್ತೈತೆ. ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಷ್ಟೇ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ, ಗೋಡನ್ಗೆ ಬಂದಿರುವಂತ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ಟು ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಬಹುತೇಕ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇನ್ನೂ ಹೋಟೆಲ್ಗಳು ಬಂದ್ ಮಾಡುವಂತ ಹಂತಕ್ಕೆ ಬಂದು ನಿಂತಿದೆ. ಸಿಲಿಂಡರ್ ಸಿಗದೆ ಅವರೇನು ಅಡಿಗೆಯನ್ನ ಮಾಡೋದಕ್ಕಾಗ್ಲಿ ಅಥವಾ ತಿಂಡಿ ತಿನಿಸುಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಆದ್ರೆ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಇವತ್ತು ಅಕ್ಕಿಯನ್ನ ಕೊಂಡುಕೊಳ್ಳೋರು ಯಾರು ಇಲ್ಲದಾಗಂತಾಗಿದ್ದು ಅಕ್ಕಿ ಮೂಟೆಗಳು ರಾಶಿ ರಾಶಿ ಗೋಡನಲ್ಲಿ ಸ್ಟಾಕ್ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ಏನು
ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ, ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತಗೊಳ್ಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು, ವ್ಯಾಪಾರ ಕಮ್ಮಿ ಐತೆ. ಸರಿಗ ಒಂದು ಕಡೆಯಲ್ಲಿ ಎಕ್ಸ್ಪೋರ್ಟ್ ಗಳಾಗ್ತಾ ಇತ್ತು, ಈಗ ಬಂದಿರುವಂತದ್ದು ಎಷ್ಟು ಸ್ಟಾಕ್ ಇದೆ, ಎಷ್ಟು ಬಾಕಿ ಆಗಿದೆ ನಿಮ್ಮ ಹತ್ರ ಅಂತ ಹೇಳಿ? ನಮ್ದು ಅವರೇಜ್ ದಿನಕ್ಕೆ ಒಂದು 50 ಇಂದ 100 ಕಟ್ಟವರೆಗೂ ಹೋಗ್ತಾ ಇತ್ತು. ಇವಾಗ ಹೋಗ್ತಿಲ್ಲ, ಕಮ್ಮಿ ಹೋಗ್ತೈತೆ. ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಷ್ಟೇ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ, ಗೋಡನ್ಗೆ ಬಂದಿರುವಂತ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಬಹುತೇಕ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. ಇನ್ನೂ ಹೋಟೆಲ್ಗಳು ಬಂದ್ ಮಾಡುವಂತ ಹಂತಕ್ಕೆ ಬಂದು ನಿಂತಿದೆ. ಸಿಲಿಂಡರ್ ಸಿಗದೆ ಅವರೇನು ಅಡಿಗೆಯನ್ನ ಮಾಡೋದಕ್ಕಾಗ್ಲಿ ಅಥವಾ ತಿಂಡಿ ತಿನಿಸುಗಳನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೋಟೆಲ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಆದ್ರೆ ಹೋಟೆಲ್ಗಳು ಬಂದ್ ಆಗಿರೋದ್ರಿಂದ ಇವತ್ತು ಅಕ್ಕಿಯನ್ನ ಕೊಂಡುಕೊಳ್ಳೋರು ಯಾರು ಇಲ್ಲದಾಗಂತಾಗಿದ್ದು, ಅಕ್ಕಿ ಮೂಟೆಗಳು ರಾಶಿ ರಾಶಿ ಗೋಡನಲ್ಲಿ ಸ್ಟಾಕ್ ಆಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನ ಖರೀದಿ ಮಾಡ್ತಾ ಇದ್ದಂತಹ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನ ಖರೀದಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿರೋದ್ರಿಂದ, ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನ ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ ನಲ್ಲೇ ಬಾಕಿ ಆಗಿರುವಂತದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡ್ಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೆ ಇದೀಗ ಏನು ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂತ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನ ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲ್ ಅನ್ನ ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ, ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತಗೊಳ್ಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ? ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದಾನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು, ವ್ಯಾಪಾರ ಕಮ್ಮಿ ಐತೆ. ಸರಿಗ ಒಂದು ಕಡೆಯಲ್ಲಿ ಎಕ್ಸ್ಪೋರ್ಟ್ ಗಳಾಗ್ತಾ ಇತ್ತು, ಈಗ ಬಂದಿರುವಂತದ್ದು ಎಷ್ಟು ಸ್ಟಾಕ್ ಇದೆ, ಎಷ್ಟು ಬಾಕಿ ಆಗಿದೆ ನಿಮ್ಮ ಹತ್ರ ಅಂತ ಹೇಳಿ? ನಮ್ದು ಅವರೇಜ್ ದಿನಕ್ಕೆ ಒಂದು 50 ಇಂದ 100 ಕಟ್ಟವರೆಗೂ ಹೋಗ್ತಾ ಇತ್ತು. ಇವಾಗ ಹೋಗ್ತಿಲ್ಲ, ಕಮ್ಮಿ ಹೋಗ್ತೈತೆ. ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಷ್ಟೇ.
ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂತ ಅಕ್ಕಿಯನ್ನ ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದ್ರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ನ ಹೊಡೆತದಿಂದಾಗಿ ಅಂಗಡಿಗಳನ್ನ, ಹೋಟೆಲ್ಗಳನ್ನ ಮುಚ್ಚಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂತ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ, ಗೋಡನ್ಗೆ ಬಂದಿರುವಂತ ಅಕ್ಕಿಗಳು ಗೋಡನ್ ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ಟು ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.